ಇದೆಲ್ಲದರ ಹೊರತಾಗಿನೂ ಎಲ್ಲೂ ಒಂದು ಚೂರು ಹೆಚ್ಚು ಕಡಿಮೆ ಆಗಿಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ರುಕ್ಮಿಣಿಯವರ ಕಾಸ್ಟ್ಯೂಮ್ ಇದೆಯಲ್ಲ, ಅದು ಇವಾಗ ಮನೆ ಮಾತು ಇವಾಗ. ಕೆಲವೊಂದು ಕಡೆಗಂತೂ ಥಿಯೇಟ್ರಲ್ಲಿ ಹೆಣ್ಮಕ್ಳುಗಳು ಅದೇ ರೀತಿ ರೆಡಿಯಾಗಿ ಬಂದಿರೋದು ಕೂಡ ಇದೆ. ಅದ್ರ ಬಗ್ಗೆ ಏನಾದರೂ ವಿಶೇಷ ಮುತುವರ್ಜಿ ವಹಿಸಿದಿರ್ತಾವೆ? ಅಂದರೆ ನಮಗೆ ಇನ್ನೊಂದೇನಿತ್ತು ಅಂದರೆ ರಿಷಬ್ಗೆ ತುಂಬ ಕ್ಲಾರಿಟಿ ಇತ್ತು. ಇವಾಗ ರಾಜ ಅಂದರೆ ನಮ್ಮದು ಸೌತ್ ಕೇಂದ್ರ ರೀಜನಲ್ಲಿ ಇರೋಂಥವ್ರು, ಒಂದು ಗುತ್ತು ಮನೆ ಅಲ್ಲೇ ಒಂದು ಸ್ವಲ್ಪ ಬಿಗ್ಗರ್ ವರ್ಷನ್ ಆ ಥರದ ನಮ್ಮದು. ನೀವು ನೋಡಿದ್ರೇನು ಸೆಟ್ ಕೂಡ ರೂಫಲ್ಲೆಲ್ಲ ಹುಲ್ಲಿನ ಇದಿದೆ, ಅದೇ ಥರನೇ ಇಟ್ಕೊಂಡಿರೋದು. ಅಂದರೆ ಪ್ಯಾಲೇಸ್ ಅಷ್ಟು ಒಂದು ಲಾರ್ಜರ್ ದ್ಯಾನ್ ಲೈಫ್ ಥರದ್ದಲ್ಲೇನು ಬಿಲ್ಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಕಾಸ್ಟ್ಯೂಮ್ ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ನಾವು ಹೋಗಬೇಕಾಗಿತ್ತು. ತುಂಬ ಟೂ ಮಚ್ ರಿಚ್ನೆಸ್ಸು ಇರಬಾರ್ದು, ಬಟ್ ಅಥೆಂಟಿಸಿಟಿ ಇರಬೇಕಾಗಿತ್ತು ನಮಗೆ ಎವ್ರಿ ಕಾಸ್ಟ್ಯೂಮಲ್ಲಿ. ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಅವರು ಬರೆದಿರೋ ರೀತಿಗೆ ಆ ಕಾಸ್ಟ್ಯೂಮ್ ಶುಡ್ ಒಂದು ಸ್ಟೋರಿ ಹೇಳೋ ಥರದ್ದು ಇರಬೇಕಾಗಿತ್ತು ಕಾಸ್ಟ್ಯೂಮ್ಗೆ. ಆ್ಯಂಡ್ ಕಾಸ್ಟ್ಯೂಮ್ ಕೂಡ ಈ ಥರದ ಸಿನಿಮಾಗಳಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಅವ್ರು ಆ ಕಾಸ್ಟ್ಯೂಮ್ ಹಾಕೊಂಡಾಗ ಅವ್ರು ಆ ಕ್ಯಾರೆಕ್ಟರ್ ಫೀಲ್ ಆಗಬೇಕು ಅವ್ರಿಗೆ. ಸೊ ಆವಾಗ ನಾವು ತುಂಬ ಡೀಟೇಲಿಂಗಿಗೆಲ್ಲನೂ ಇಂಪಾರ್ಟೆನ್ಸ್ ಕೊಟ್ಟು ತುಂಬ ಇದನ್ನ ಲುಕ್ ಟೆಸ್ಟ್ಗಳನ್ನು ಮಾಡಿ ಬೇರೆಯವ್ರ ಮೇಲಾಗಲಿ ರುಕ್ಮಿಣಿಯವ್ರ ಮೇಲೆ ಮಾಡಲಿ ಫೋಟೋಶೂಟ್ಗಳನ್ನು ಮಾಡಿ ಅಪ್ರೂವಲ್ಸ್ ತೊಗೊಂಡು ಎವ್ರಿ ಸ್ಟೇಜ್ ರಿಫೈನ್ ಮಾಡಿ ಜ್ಯುವೆಲ್ರಿಯಿಂದ ಫುಟ್ವೇರ್ ಆ್ಯಂಡ್ ಆ ಸಿಲ್ಕ್ಸ್ ಏನು ನಾವು ಇಂಡಿಯನ್ ಟ್ರೆಡಿಷ್ನಲ್ ಸಿಲ್ಕ್ಸ್ ಯೂಸ್ ಮಾಡಿದ್ದೀವಿ, ಎವ್ರಿಥಿಂಗ್ ವಿ ಹ್ಯಾವ್ ಗಿವನ್ ದಟ್ ಇಂಪಾರ್ಟೆನ್ಸ್ ಟು ಆಲ್ ದ ಡೀಟೇಲ್ಸ್. ಸಮ್ ಟೈಮ್ ಏನಾಗುತ್ತೆ ಇಷ್ಟು ದೊಡ್ಡ ಸಿನಿಮಾ ಆದಾಗ ರಿಕ್ಮಿಣಿ ಅವ್ರದ್ದು ಅಂತ ಅಲ್ಲ, ರಿಷಬ್ ಅವ್ರ ಕ್ಯಾರೆಕ್ಟರಲ್ಲಿ ಆಗಿರ್ಬೋದು ಆ್ಯಂಡ್ ನಮ್ಮ ಕುಲಶೇಖರ ಅವ್ರದ್ದು ಕ್ರೌನ್ ಮಾಡಿಸಿರೋದಾಗಿರ್ಬೋದು, ಪ್ರತಿಯೊಂದು ಎವ್ರಿ ಸ್ಟೇಜ್ ಅಂದರೆ ಇಂಚಿಂಚು ಅಲ್ಲಿ ನಿಂತು ಮಾಡಿಸಿರೋಂಥದ್ದು. ಅದು ತುಂಬ ತಲೆಬಿಸಿಯಾಗಿದ್ದು ಆ ಥರದ್ದು ಏನಾರು ಇದೆಯಾ? ಕ್ರೌನ್ದು ಒಂದು ದೊಡ್ಡ ಸ್ಟೋರಿನೇ ಇದೆ. ಅದು